ಬಿಗ್ ಬ್ರೇಕಿಂಗ್. ನಮಸ್ಕಾರ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಗಿಣಿಯ ಆ ಲಿಂಕ್ ಬಯಲಾಯ್ತ. ರಾಗಿಣಿಯ ಹೊಸ ರಾಗ ಯಾಕೆ? ಅಯ್ಯೋ ಅಯ್ಯೋಯ್ಯೋ ಅಂತಿರೋದು ಯಾಕೆ? ಪಂಜರದಲ್ಲಿ ರಾಗಿಣಿ. ದೇಶ ವಿದೇಶ ಸುತ್ತಿದ್ದ ನಟಿ ಈಗ 4 ಗೋಡೆಯ ಮಧ್ಯೆ. ಐಫೈ ಬದುಕು, ಮೋಜು ಮಸ್ತಿ ಇಲ್ಲದೆ ಏಕಾಂಗಿ. ತನಿಖಾಧಿಕಾರಿ ಬಿಟ್ರೆ ರಾಗಿಣಿಗೆ ಎಲ್ಲಾ ಸಂಪರ್ಕವೂ ಕಟ್ ಆಗಿದೆ. ನಟಿ ರಾಗಿಣಿ ಈಗ ಆಲ್ರೆಡಿ ಪೊಲೀಸರು ಅಂದರ್ ಮಾಡಿದ್ದಾರೆ ಅವರನ್ನ. ಈಗ ಆಲ್ರೆಡಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಐಫೈ ಜೀವನವನ್ನು ಮಾಡ್ತಾ ಇದ್ದಂತ ನಟಿ ಈಗ 4 ಗೋಡೆಯ ಮಧ್ಯೆ ಸಿಕ್ಕಾಕೊಂಡಿರುವಂತದ್ದು. ಎಲ್ಲಾ ಸಂಪರ್ಕವೂ ಕೂಡ ಕಟ್ ಆಗಿದೆ. 2ನೇ ರಾತ್ರಿಯೂ ಕೂಡ ಸಾಂತ್ವನ ಕೇಂದ್ರದಲ್ಲಿ ರಾಗಿಣಿ ಇದ್ರು. ಫೋನ್ ಇಲ್ಲ, ಟಿವಿ ಇಲ್ಲ, ಯಾರ ಜೊತೆಯೂ ಕೂಡ ಮಾತಿಲ್ಲ. ಪೋಷಕರು, ಲಾಯರ್ ಯಾರನ್ನು ಕೂಡ ಒಳಗೆ ಬಿಡ್ತಾ ಇಲ್ಲ. ಇಲ್ಲಿ ಸಾಮಾನ್ಯ ಆರೋಪಿಗಳನ್ನ ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾರೋ, ಯಾವ ರೀತಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಇರುತ್ತೋ ಅದೇ ರೀತಿಯಾಗಿ ರಾಗಿಣಿಗೂ ಕೂಡ ನೀಡಲಾಗಿರುವಂಥದ್ದು. ಯಾವುದೇ VVIP VIP ಟ್ರೀಟ್ಮೆಂಟ್ ಇಲ್ಲ. ಒಂದೇ ದಿನಕ್ಕೆ ಬೆನ್ನು ನೋವು, ತಲೆನೋವು, ಮೈಕೈ ನೋವು ಅಂತ ಹೇಳ್ತಾ ಇದ್ದಾರಂತೆ ನಟಿ ರಾಗಿಣಿ. ಅನಾರೋಗ್ಯದ ನೆಪ ಹೇಳಿ ನಿನ್ನೆ ವಿಚಾರಣೆಗೆ ಚಕ್ಕರ್ ಹೊಡೆದಿದ್ರು. ಆದ್ರೂ ಕೂಡ ಬಿಡ್ಲಿಲ್ಲ ಪೊಲೀಸರು. ಹುಷಾರಿಲ್ಲ ಅಂದ್ರೂ ಕೂಡ ಬಿಟ್ಟಿಲ್ಲ CCB ಪೊಲೀಸರು. ಸ್ಟೇಟ್ ಹೋಮ್ನಲ್ಲೇ ರಾತ್ರಿ 3 ಗಂಟೆಗಳ ಕಾಲ ರಾಗಿಣಿಯ ವಿಚಾರಣೆಯನ್ನ ಮಾಡಲಾಗಿದೆ. CCB ಮುಂದೆ ಕೆಲ ಪ್ರಮುಖರ ಹೆಸರನ್ನ ಹೇಳಿದ್ದಾರ ನಟಿ ಅನ್ನುವ ಪ್ರಶ್ನೆನೇ ಈಗ ಎದ್ದಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆ ಮಾಡಿರಲಿಲ್ಲ. ಮೈಕೈ ನೋವು ಅಂದ್ರೆ ಇವರು ಕೆಲವೊಂದು ಕಾರಣಗಳನ್ನ ನೀಡ್ತಾ ಇದ್ರು. ನನಗೆ ಅಂದ್ರೆ ಆರೋಗ್ಯ ಸರಿ ಇಲ್ಲ ಅಂತೆಲ್ಲ. ಆದ್ರೆ ಇರುವಂಥದ್ದು 3 ದಿನಗಳ ಕಾಲ ಕಸ್ಟಡಿ ಅಷ್ಟೇ. ಈಗ ಆಲ್ರೆಡಿ 2 ದಿನ ಆಗಿದೆ. ಇವತ್ತೊಂದು ದಿನ ಮಾತ್ರ ಇರುವಂಥದ್ದು. ನಿನ್ನೆ ಇನ್ಸ್ಪೆಕ್ಟರ್ ಅಂಜುಮಾಲಾ ಮುಂದೆ ಕೆಲ ಪ್ರಮುಖರ ಹೆಸರನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ನಾಳೆಗೆ ರಾಗಿಣಿ ಕಸ್ಟಡಿ ಅವಧಿ ಮುಗಿಯಲಿದೆ. ಇಂದು ಶತಾಯ ಗತಾಯ ವಿಚಾರಣೆ ಆಗ್ಲೇಬೇಕಾಗಿದೆ. ರಾಗಿಣಿಯಿಂದ ಎಲ್ಲಾ ಸತ್ಯ ಕಟ್ಟಿಸ್ಲಿಕ್ಕೆ CCB ಅವರು ಕೂಡ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಫ್ರೀ ಬಿಟ್ಟಿದ್ರು. ಹಾಗೆ CCB ಪೊಲೀಸರು ಕೂಡ ಬ್ಯುಸಿ ಆಗ್ಬಿಟ್ಟಿದ್ರು. ಸಾಕಷ್ಟು ತನಿಖೆ ಚುರುಕುಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಅವರು ತಯಾರು ಮಾಡಬೇಕಾಗಿದೆ. ಅದರ ಜೊತೆಗೆ ಯಾಕೆಂದ್ರೆ ಸಾಕಷ್ಟು ಜನರನ್ನ ಬಂಧಿಸ್ತಾ ಇದ್ದಾರೆ. ಸೊ ಹೀಗಾಗಿ FIR ನಲ್ಲಿರುವಂತ ಎಲ್ಲರ ಬಂಡವಾಳ ಬಯಲಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅಥವಾ ಇಲ್ಲಿ ಪ್ರಮುಖವಾಗಿ ಬರೀ ಇವರು 12 ಜನರಿಂದ ಈ ದೊಡ್ಡ ಮಟ್ಟದ ಡ್ರಗ್ಸ್ ದಂಧೆ ನಡೀತಾ ಇದೆ ಅಂತಲ್ಲ, ಇದು ದೊಡ್ಡ ಜಾಲನೇ ಇದೆ. ಸದ್ಯಕ್ಕೆ ಸಿಕ್ಕಾಕೊಳ್ತಾ ಇರುವಂತವ್ರು ಇವ್ರುಗಳು. 12 ಮಂದಿ ನಂಟಿನ ಎಲ್ಲ ವಿಚಾರ ಹೇಳ್ತಾರ ರಾಗಿಣಿ ಅನ್ನೋದನ್ನ ಕೂಡ ಕಾದು ನೋಡ್ಬೇಕು. ರಾಹುಲ್, ರವಿಶಂಕರ್, ಕನ್ನಾ ಲಿಂಕ್ ಬಯಲಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕೆಂದ್ರೆ ರವಿಶಂಕರ್ ಹೆಸರು ಆ FIR ನಲ್ಲಿ ಇಲ್ಲ. ಶಿವಪ್ರಕಾಶ್ ಹೆಸರಿದೆ, ಅದಾದ್ಮೇಲೆ ರಾಗಿಣಿ ಹೆಸರಿದೆ, ವೀರೇನ್ ಖನ್ನಾ ಹೆಸರಿದೆ. ಈ ರೀತಿಯಾಗಿ ಒಟ್ಟು 12 ಜನರ ಹೆಸರಿರುವಂಥದ್ದು. ಇವರ ಲಿಂಕ್ ವಿಚಾರ ಆಗಿರ್ಬೋದು, ಉಳಿದಂಥವರ ಲಿಂಕ್ನ ವಿಚಾರ ಆಗಿರ್ಬೋದು, ಎಲ್ಲೆಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು, ಯಾವ್ಯಾವ ಪಾರ್ಟಿಯಲ್ಲಿ ಸಪ್ಲೈ ಆಗ್ತಾ ಇತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಮಾತ್ರ ಚುರುಕುಗೊಂಡಿದೆ. ಏನೇನ್ ಮಾಹಿತಿಯನ್ನ ಹೊರ ಹಾಕಿದ್ದಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಈಗ ಆಲ್ರೆಡಿ ಕೆಲವರನ್ನ ಬಂಧಿಸುವಂತ ಕೆಲಸವನ್ನ ಮುಂದುವರಿಸಿದ್ದಾರೆ. FIR ನಲ್ಲಿ ಇದೆಯಲ್ಲ 12 ಜನ, ಅದರಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. CCB ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಇನ್ನ 3 ದಿನಗಳ ಕಾಲ ರಾಗಿಣಿಯನ್ನ ಕಸ್ಟಡಿಗೆ ಪಡ್ಕೊಂಡಿದ್ರು CCB ಅಧಿಕಾರಿಗಳು. ನಿನ್ನೆ ಕೂಡ 3 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ಇವತ್ತು ಕೂಡ ವಿಚಾರಣೆಯನ್ನ ಮುಂದುವರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಹೊರಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡ್ಬೇಕಾಗಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ರಾಗಿಣಿ ಅವರನ್ನ ನಿನ್ನೆ 3 ಗಂಟೆಗಳ ಕಾಲ ವಿಚಾರಣೆ ಮಾಡಲಾಯಿತು. ಏನೇನೆಲ್ಲ ಮಾಹಿತಿ ಹೊರ ಬರ್ತಾ ಇದೆ ಅವರ ವಿಚಾರಣೆಯ ಸಂದರ್ಭದಲ್ಲಿ? ಇನ್ನು ಏನಾದರೂ ಸ್ಫೋಟಕ ಹೆಸರುಗಳು ಹೊರಗಡೆ ಬರ್ತಾ ಇದಾವ? ಯಾಕೆಂದ್ರೆ ಆ 12 ಜನರ ಜೊತೆಗೆ ಅವ್ರು ಮಾತ್ರ ಸಾಧ್ಯ ಇರೋದಿಲ್ಲ, ಉಳಿದಂತವರು ಯಾರಿದ್ದಾರೆ ಎನ್ನುವ ಕುತೂಹಲ ಎಲ್ರಿಗೂ ಇದೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಎಸ್ ಪೃಥ್ವಿ, ಈ ಒಂದು ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದಲ್ಲಿ ಏನು ಈಗ ಬಂಧಿತರ ಸಂಖ್ಯೆ 5 ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ A2 ಆರೋಪಿ ಆಗಿರುವಂತಹ ನಟಿ ರಾಗಿಣಿ ದ್ವಿವೇದಿಯನ್ನ ನಿನ್ನೆ ಅಂದ್ರೆ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ರು. ಬಟ್ ಆದ್ರೆ ಆ ಶೋಧ ಕಾರ್ಯವನ್ನ ನಡೆಸಿ ಮನೆಯನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಮಾತ್ರ CCB ಪೊಲೀಸ್ ತಗೊಂಡಿದ್ರು.
ಬಟ್ ಆದರೆ ಪೊಲೀಸ್ ಕಸ್ಟಡಿ ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಂತಹ ಬಳಿಕ ಯಾವುದೇ ರೀತಿ ಆ ಮಾಹಿತಿ ಇನ್ನು ಸಿಸಿ ಪೊಲೀಸರಿಗೆ ಸಿಕ್ಕಿಲ್ಲ. ನಿನ್ನೆಯೂ ಕೂಡ ನಿನ್ನೆ ಸಂಜೆಯವರು ಕೂಡ ಪೊಲೀಸರು ಯಾರು ಕೂಡ ಸಾಂತ್ವನ ಕೇಂದ್ರಕ್ಕೆ ಹೋಗಿರಲಿಲ್ಲ. ಆದರೆ ಪ್ರಮುಖವಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನನಗೆ ಬೆನ್ನಿನ ನೋವಿನ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೇಳ್ಕೊಂಡಿದ್ರು. ಹೀಗಾಗಿ ಬೆನ್ನಿನ ನೋವಿನ ಸಮಸ್ಯೆ ಅಂತ ನೆಪ ಹೇಳಿ ಈಗ ಸದ್ಯ ವಿಚಾರಣೆ ಕೂಡ ಯಾವುದೇ ರೀತಿ ನಡೆಸ್ತಾ ಇಲ್ಲ ಸಿಸಿ ಪೊಲೀಸರು. ಹೀಗಾಗಿ ನಿನ್ನೆ ರಾತ್ರಿ ಇನ್ಸ್ಪೆಕ್ಟರ್ ಅಂಜುಮಾಲಾ ಕೂಡ ಒಂದು ಸಿಸಿಬಿ ಏನು ಸಾಂತ್ವನ ಕೇಂದ್ರಕ್ಕೆ ಹೋಗಿದ್ರು. ಅಲ್ಲಿ ಆರೋಗ್ಯವನ್ನ ಕೂಡ ವಿಚಾರಿಸಿ ಒಂದಷ್ಟು ಪ್ರಶ್ನೆಗಳನ್ನ ಸಹ ಅಲ್ಲಿ ಕೇಳಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಬಟ್ ಆದರೆ ಅಲ್ಲೂ ಕೂಡ ಯಾವುದೇ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅಂತ ಹೇಳಲಾಗಿದೆ. ಈಗ ಸದ್ಯ ಇವತ್ತು ಮತ್ತೆ 10 ಗಂಟೆ ಬಳಿಕ ಈಗ ಸಿಸಿ ಪೊಲೀಸರು ಏನು ಇನ್ಸ್ಪೆಕ್ಟರ್ ಅಂಜುಮಲ್ಲಾ ಆಗಿರ್ಬೋದು ಮತ್ತೆ ACP ಮಟ್ಟದಲ್ಲಿ ಈಗ ಅವರನ್ನ ಸಾಂತ್ವನ ಕೇಂದ್ರದಿಂದ ಸಿಸಿಬಿ ಕಚೇರಿಗೆ ಕರೆತಂದು ಇವತ್ತು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ಈಗ ಅವರು ಬೆನ್ನಿನ ನೋವಿನ ಸಮಸ್ಯೆ ಇದೆ ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ನಂತರ ವಿಚಾರಣೆಗೆ ಬರ್ತಾರೆ. ಈಗ ಯಾಕಂದ್ರೆ ಪ್ರಮುಖವಾಗಿ A2 ಆರೋಪಿ ಆಗಿರುವಂತಹ ರಾಗಿಣಿ ದ್ವಿವೇದಿಗೆ ಈಗ ಏನು ಉಳಿದ ಏನು 12 ಮಂದಿ ಆರೋಪಿಗಳಿದ್ರು, ಎಲ್ಲರಿಗೂ ಜೊತೆ ನಿಕಟ ಸಂಪರ್ಕ ಇತ್ತು ಅಂತ. ಈ ಒಂದು ಈಗ ಎಸ್ಕೇಪ್ ಉಳಿದ ಆರೋಪಿಗಳು FIR ಆಗ್ತಾ ಇದ್ದ ಎಲ್ಲ ಕೂಡ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಅವರ ಬಗ್ಗೆ ಈಗ ಮಾಹಿತಿ ಕಲೆ ಹಾಕುವ ನಿಟ್ಟಿನಲ್ಲಿ ಸಿಸಿ ಪೊಲೀಸರು ಮುಂದಾಗಿದ್ದಾರೆ. ಕೆಲವರಿಗಾಗಿ ಈಗಾಗಲೇ ಶೋಧ ಪತ್ತೆ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಬೆಂಗಳೂರು ಬಿಟ್ಟು ಹೊರ ಬೇರೆ 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 ಭಾಗಗಳಲ್ಲಿ ಕೂಡ ತಲೆಮಾಡಿಸಿಕೊಂಡಿರುವಂಥದ್ದು. ಹೀಗಾಗಿ ಅವರ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ಡ್ರಗ್ಸ್ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಮತ್ತೆ ಇದಲ್ಲೇ ಪೇಜ್ 3 ಪಾರ್ಟಿಗಳಲ್ಲಿ ಯಾರು ಡ್ರಗ್ಸ್ ಪಾರ್ಟ್ಲೆ ಯಾರು ಸಪ್ಲೈ ಮಾಡ್ತಾ ಇದ್ರು ಎಲ್ಲ ಒಂದು ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಮುಂದಾಗಿರುವಂಥದ್ದು. ಆದ್ರೆ ರಾಗಿಣಿ ಇವತ್ತು ಯಾವುದೇ ರೀತಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಅದ್ರ ಮೇಲೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನ ಡ್ರಗ್ಸ್ ದಂಧೆಯಲ್ಲಿ ರಾಜಕಾರಣಿಗಳ ಮಕ್ಕಳು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗ ಗೊತ್ತಾಗ್ತಾ ಇರುವಂತದ್ದು ಒಬ್ಬರೇ ಒಬ್ಬ ಮಾಜಿ ಮಂತ್ರಿ ಹೆಸರು ಗೊತ್ತಾಗ್ತಾ ಇದೆ ಅಷ್ಟೇ. ಆ ಮಾಜಿ ಮಂತ್ರಿ ಮಗ ಯಾರು ಅಂದ್ರೆ ಜೀವರಾಜ್ ಆಳ್ವಾ ಅವರ ಪುತ್ರನಿಗೆ ಇದರ ಲಿಂಕ್ ಇದೆ. FIR ನಲ್ಲಿ ಅವರ ಹೆಸರು ಕೂಡ ದಾಖಲಾಗಿದೆ. ಈ ಒಂದು ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಪ್ರಕರಣದಲ್ಲಿ ಆ FIR ನಲ್ಲಿ ಆದಿತ್ಯ ಆಳ್ವಾ ಹೆಸರು ಕೂಡ ಇದೆ. A6 ಆಗಿದ್ದಾರೆ. ಆರೋಪಿ ನಂಬರ್ 6 ಇವರು ನಟ ವಿವೇಕ್ ಓಬೆರಾಯ್ ಬಾಮೈದ ಆಗಿದ್ದಾನೆ. ಆದಿತ್ಯ ಆಳ್ವಾ ಅಕ್ಕನೇ ವಿವೇಕ್ ಓಬೆರಾಯ್ ಅವರ ಪತ್ನಿ ಆಗಿರುವಂಥದ್ದು. ಆದಿತ್ಯ ಆಳ್ವಾಗೆ ಬಾಲಿವುಡ್ ಡ್ರಗ್ಸ್ ನಂಟಿದ್ಯಾ ಅನ್ನೋದು ಗೊತ್ತಾಗಬೇಕಾಗಿದೆ. ಈಗ ಆಲ್ರೆಡಿ FIR ನಲ್ಲಂತೂ ಇವರ ಹೆಸರು ದಾಖಲಾಗಿದೆ. ಬಟ್ ಆ ಒಂದು ಆರೋಪಗಳು ಯಾವ ರೀತಿಯಾಗಿ ರುಜುವಾತಾಗ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದಿತ್ಯ ಆಳ್ವಾಗೆ ಸಿಸಿಬಿ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. FIR ಬಳಿಕ ಆದಿತ್ಯ ಆಳ್ವಾ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಎಸ್ಕೇಪ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಆಳ್ವಾ ಕುಟುಂಬದ ವಿಚಾರಣೆಗೆ ಸಿಸಿಬಿ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಅವರ ಹೆಸರು ಇದೆ ಅಂದ ಮೇಲೆ ಆತನ್ನ ಒಂದು ವಿಚಾರಣೆ ಮಾಡಬೇಕು. ಆತ ಕಾಣಿಸ್ತೇ ಹೋದ್ರೆ ಅವರ ಕುಟುಂಬದವ್ರನ್ನಾದ್ರೂ ವಿಚಾರಣೆ ಮಾಡ್ಬೇಕು. ಎಲ್ಲೋಗಿದ್ದಾರೆ ಏನು ಎತ್ತ ಅಂತನಾದ್ರೂ ಕೇಳ್ತಾರೆ ಪೊಲೀಸರು. ಸಿಸಿಬಿ ಅಧಿಕಾರಿಗಳು ಈ ಒಂದು ತನಿಖೆಯನ್ನ ಈಗ ಆಲ್ರೆಡಿ ಚುರುಕುಗೊಳಿಸಿದ್ದಾರೆ. ಯಾವ ರೀತಿಯಾಗಿ ಆಳ್ವಾ ಕುಟುಂಬಕ್ಕೆ ಇದು ಅಂದ್ರೆ ಸುತ್ತಕೊಳ್ಳುತ್ತೆ ಈ ಒಂದು ಕಂಟಕ. ಇನ್ನ ಉಳಿದಂತ ಸಚಿವರು, MLAಗಳು ಅಥವಾ ಉದ್ಯಮಿಗಳು, ಮಾಜಿ ಸಚಿವರುಗಳು ಇವರ ಮಕ್ಕಳ ಹೆಸರು ಯಾರ್ದಾದ್ರೂ ಬರುತ್ತಾ ಅನ್ನುವ ಕುತೂಹಲ ಕೂಡ ರಾಜ್ಯದ ಜನರಲ್ಲೇ ಇರುವಂತದ್ದು. ಯಾಕೆಂದ್ರೆ ಸ್ಪೆಷಲಿ ರಾಜಕಾರಣಿಗಳ ಮಕ್ಕಳ ಸಪೋರ್ಟ್ ಇಲ್ಲದೆ ಅಥವಾ ರಾಜಕಾರಣಿಗಳ ಸಪೋರ್ಟ್ ಇಲ್ಲದೆ ಈ ಒಂದು ದಂಧೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ನಟಿ ಸಂಜನಾ ಗಲ್ರಾನಿಗೆ ಟೆನ್ಷನ್ ಯಾವಾಗ ಸಿಸಿಬಿ ರೇಡ್ ಆಗುತ್ತೋ ಅಂತ ಭಯ ಶುರುವಾಗಿದೆ. ರಾಗಿಣಿ ಅರೆಸ್ಟ್ ಆದಾಗಿನಿಂದಲೂ ಕೂಡ ಸಂಜನಾಗೆ ಒಂದು ರೀತಿಯಾದಂತಹ ಆತಂಕ ಇರುವಂತದ್ದು ನಾವು ಕೂಡ ತೋರಿಸ್ತಾನೆ ಇದೀವಿ. ಸಂಜನಾಗೆ ಇವತ್ತು ನೋಟಿಸ್ ಕೊಡ್ತಾರೆ, ನಾಳೆ ನೋಟಿಸ್ ಕೊಡ್ತಾರೆ ಅಂತ. ಬಟ್ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಕೊಡುವಂತ ನಿಟ್ಟಿನಲ್ಲಿ ತಯಾರಿಯನ್ನಂತೂ ಮಾಡ್ಕೊಂಡಿದ್ದಾರೆ. ಬಟ್ ಯಾವಾಗ ಕೊಡ್ತಾರೆ ಅನ್ನೋದಂತೂ ಗೊತ್ತಿಲ್ಲ. ಸಂಜನಾಗೆ ಹಿಂದೆ ನೋಟಿಸ್ ಅನ್ನ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅದು ಕೂಡ ಗೊತ್ತಿಲ್ಲ, ನೋಡ್ಬೇಕು ಇವತ್ತಾದ್ರೂ ಕೊಡ್ತಾರಾ ಅಥವಾ ಏನು ಅಂತ. ಯಾಕಂದ್ರೆ ಲಿಂಕ್ ಇದ್ರೆ ಮಾತ್ರ ಕೊಡುವಂಥದ್ದು, ಸುಮ್ಮನೆ ಸಂಜನಾಗೆ ನೋಟಿಸ್ ಅನ್ನ ಕೊಡ್ಲಿಕ್ಕೂ ಕೂಡ ಆಗೋದಿಲ್ಲ. ರಾಹುಲ್ ಅತ್ಯಾಪ್ತನಾಗಿದ್ದಾನೆ ಸಂಜನಾಗೆ. ಸೊ ಹೀಗಾಗಿ ಆತ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾರೆ ಯಾರ್ಯಾರಿದ್ದಾರೆ ರಾಹುಲ್ನ ಜೊತೆ ಅಂತ.
ಅದರಲ್ಲಿ ಸಂಜನಾ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ಅನ್ನೋದನ್ನ ನೋಡೋಣ. 3 ದಿನಗಳಿಂದ ಸಾಕ್ಷ್ಯವನ್ನ ಕಲೆ ಹಾಕ್ತಾನೆ ಇದ್ದಾರೆ ಸಿಸಿಬಿ ಪೊಲೀಸರು. ವೀರೇನ್ ಖನ್ನಾ ಬಂಧನದಿಂದ ಬ್ಯುಸಿ ಆಗಿತ್ತು ಸಿಸಿಬಿ. ನಿನ್ನೆ ಬ್ಯುಸಿ ಆಗಿದ್ರು, ಆ ಒಂದು ಕಾರಣಕ್ಕೆ ನೋಟಿಸ್ ನೀಡಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇಂದು ಸಂಜನಾಗೆ ನೋಟಿಸ್ ನೀಡುವಂಥದ್ದು ಪಕ್ಕಾ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಚಾರಣೆ ಕರೀತಾರೋ ಅಥವಾ ಸಾಕಷ್ಟು ಸಾಕ್ಷಿಗಳು ಸಿಕ್ಕಂತ ಸಂದರ್ಭದಲ್ಲಿ ಅರೆಸ್ಟ್ ಆಗ್ಬಿಡುತ್ತೋ, ಈ ರೀತಿಯಾದಂತಹ ಆತಂಕ ಸಹಜವಾಗಿರುತ್ತೆ. ಯಾಕಂದ್ರೆ ನಾವು ರಾಗಿಣಿಯವರ ವಿಚಾರವನ್ನೇ ತೆಗೆದುಕೊಂಡಂತಹ ಸಂದರ್ಭದಲ್ಲಿ, ರಾಗಿಣಿಯವರ ಹೆಸರು ಬಂದಂತಹ ಸಂದರ್ಭದಲ್ಲಿ ಅವರನ್ನ ವಿಚಾರಣೆಗೆ ಕರೆದಿದ್ರು, ನೋಟಿಸ್ ಅನ್ನ ಕೊಡಲಾಗಿತ್ತು. ವಿಚಾರಣೆಗೆ ಬಂದಿರಲಿಲ್ಲ ರಾಗಿಣಿ. ಅದಾದ್ಮೇಲೆ ಬೆಳಗ್ಗೆನೆ ರೇಡ್ ಮಾಡಿ ಆಕೆಯನ್ನ ಸೀದಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದ್ರು. ಸತತವಾಗಿ ವಿಚಾರಣೆಯನ್ನು ಕೂಡ ಮಾಡಲಾಯಿತು. ಇಲ್ಲಿ ಸಹಜವಾಗಿ ಸಾಕಷ್ಟು ಹೆಸರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಸಂಜನಾ ಹೆಸರು ಕೂಡ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರೇ ಹೆಸರು ಕೇಳಿ ಬಂದಾಗ ಅವರೇ ಹೆಸರು ಇದ್ದಂಥವರು ಆತಂಕಕ್ಕೆ ಒಳಗಾಗ್ತಾರೆ. ಅದರಲ್ಲಿ ಸಂಜನಾ ಕೂಡ ಅಷ್ಟೇ. ಎಲ್ಲೋ ಒಂದ್ ಕಡೆ ಅವರು ಕೂಡ ಆತಂಕಕ್ಕೆ ಒಳಗಾಗಿರುವಂಥದ್ದು. ಏನೇ ಕಾಂಟ್ರವರ್ಸಿ ಆದ್ರೂ ಕೂಡ ನನ್ನ ಹೆಸರು ಬರುತ್ತೆ ಅಂತ ಕೂಡ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಲ್ಲ ನನ್ನ ಹಣೆ ಬರಹ ಅಂತ ಒಂದ್ ರೀತಿಯಾಗಿ ಸಂಜನಾ ಗರಂ ಆಗಿ ಮಾತನಾಡಿದ್ದಾರೆ ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ. ಸಂಜನಾ ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಗರಂ ಆಗಿ ಮಾತನಾಡಿದ್ರು ಸಂಜನಾ. ಸ್ಯಾಂಡಲ್ವುಡ್ ನಲ್ಲಿ ಏನಾದ್ರೂ ನಡೆದಂತಹ ಸಂದರ್ಭದಲ್ಲಿ ನನ್ನ ಹೆಸರೇ ಪ್ರಮುಖವಾಗಿ ಕೇಳಿ ಬಂದ್ಬಿಡುತ್ತೆ, ಎಲ್ಲೆಲ್ಲಿಂದನೋ ತಗಲಾಕೊಂಡ್ಬಿಡುತ್ತೆ ನನಗೆ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಲ್ಲ ನನ್ನ ಹಣೆ ಬರ ಅಂತ ಗರಂ ಆಗಿದ್ದಾರೆ. ನಾನು ಹೋಗೋಕ್ಕಾಗತ್ತೆ, ನನಗೆ ಮಾಡೋ ಕೆಲಸ ಇಲ್ವಾ? ವಿಷಯನೇ ಇಲ್ಲ ಹೇಳೋದಕ್ಕೆ. ನನಗೇನು ಅಭಿಪ್ರಾಯ ಇಲ್ಲ, ನನಗೆ ಎಂತ ಅನುಭವ ಇಲ್ಲ. ಮೇಡಮ್, ರಾಹುಲ್ ಅವ್ರನ್ನ ಸಿಸಿಬಿ ಅವರು ಕಸ್ಟಡಿಗೆ ತಗೊಂಡಿದ್ದಾರೆ. ನನಗೇನು ಗೊತ್ತಿಲ್ಲ. ನಾನು ನಿಮ್ಮ ಮುಂದೆನೇ ಮನೆಯೊಳಗೆ ಇದ್ದೀನಿ. ಏನೂ ಇಲ್ಲ ಇದೆಲ್ಲ ಈ ಚರ್ಚೆನೇ ಯೂಸ್ಲೆಸ್ಸು. ನಾನು ಕನ್ನಡ ಪಾರ್ಟಿಗಳಲ್ಲಿ ನನ್ನ ನೋಡಿದ್ದೀರಾ? ಅವರು ನನಗೆ ರಾಖಿ ಬ್ರದರು, ಪರಿಚಯರು ಅಂತ ಅಲ್ಲ, ನನಗೆ ರಾಖಿ ಬ್ರದರು. ನನಗೆ ತುಂಬ ಚೆನ್ನಾಗಿ ಗೊತ್ತಿರೋ ಹುಡುಗ, ತುಂಬ ಒಳ್ಳೆ ಹುಡುಗ. ಎಲ್ಲಿ ನನ್ನ ಹೆಸರು ಮೀಟು ಅಲ್ಲಿ ಬಂತು, ಅದು ನಾನೇ ಬಾಯಿ ತೆಗೆದು ಮಾತಾಡಿದೆ. ಓಕೆ, ಅದಾದ್ಮೇಲೆ ಏನೇ ಆದರೂ ಬೇಳೆಗೆ ಸಿಕ್ಕಾಕೊಳ್ತಾ ಇದ್ದೀನಿ. ನನಗೆ ಇದು ಅವಶ್ಯಕತೆನೇ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಡ್ರಗ್ ಕಿಂಗ್ ಪಿನ್ ವೀರೇನ್ ಖನ್ನಾ ಫ್ಯಾಮಿಲಿ ಡ್ರಾಮಾವನ್ನ ಮಾಡಿದೆ. ಸಿಸಿಬಿ ಅರೆಸ್ಟ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೈ ಡ್ರಾಮಾವನ್ನ ಮಾಡಿದ್ದಾರೆ. ವೀರೇನ್ ಖನ್ನಾಗಿಂತ ಆತನ ತಂದೆ ಇನ್ನೂ ಚಾಲಾಕಿ. ಅಂದ್ರೆ ಅಪ್ಪನ ಆದಿಯನ್ನ ಹಿಡ್ದಿರ್ತಾನೋ ಏನೋ, ಅಥವಾ ಅಪ್ಪನ ಪಾಠ ಚೆನ್ನಾಗಿ ಕಲ್ತವನೆ ಅಂತ ಕಾಣಿಸುತ್ತೆ. ವೀರೇನ್ ಖನ್ನಾ ಡೆಲ್ಲಿ ಎಕನಾಮಿಕ್ ಕಾಲೇಜ್ನಲ್ಲಿ ಖನ್ನಾ ತಂದೆ ಪ್ರೊಫೆಸರ್. ಖನ್ನಾ ಬಂಧನಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರ ಮೇಲೆ ದೂರನ್ನ ಕೊಟ್ಟಿದ್ದಾರೆ. ಇವರು ದೆಹಲಿಯ ತುಘಲಕ್ ಠಾಣೆಗೆ ದೂರನ್ನ ನೀಡಿದ್ದ ಈ ಖನ್ನಾ ಅವರ ತಂದೆ ಹಿರಿಯ ಅಧಿಕಾರಿಗಳ ಕನ್ಫರ್ಮೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅದಾದ್ಮೇಲೆ ಸಿಸಿಬಿ ಜೊತೆ ಮಗನನ್ನ ಕಳಿಸ್ಕೊಟ್ಟಿರುವಂಥದ್ದು, ಅದಾದ್ಮೇಲೆ ಒಪ್ಪಿರುವಂಥದ್ದು. ಅಪ್ಪ ಮೋಸ್ಟ್ ಪ್ರಾಬಬ್ಲಿ ಪಾಪ ಅವ್ರ ಅಪ್ಪಂಗೆ ಗೊತ್ತಿರ್ಲಿಲ್ವೇನೋ ಈತ ಯಾವ್ಯಾವ ರೀತಿಯಾಗಿ ದಂಧೆ ಮಾಡ್ತಾ ಇದ್ನೋ, ಏನು ಎತ್ತ ಅಂತ, ಬೇರೆ ಮಕ್ಕಳ ಹಾದಿಯನ್ನ ತಪ್ಪಿಸ್ತಾ ಇದ್ದ ಅಂತ ಇವರ ತಂದೆ ಗೊತ್ತಿತ್ತೋ ಇಲ್ವೋ. ಯಾಕೆಂದ್ರೆ ತನ್ನ ಅಂದ್ರೆ ಯಾರೇ ಅಪ್ಪ ಅಮ್ಮ ಆದ್ರೂ ಕೂಡ ಅವ್ರ ಮಕ್ಕಳು ತುಂಬಾ ಒಳ್ಳೆಯವರು, ಎತ್ತವ್ರಿಗೆ ಹೆಗಣನು ಮುದ್ದು ಅಂತಾರಲ್ಲ, ಆ ರೀತಿಯಾಗಿ ಅಂದ್ಕೊಂಡಿದ್ರು ಅಂತ ಕಾಣಿಸುತ್ತೆ ಈತನನ್ನ. ಬಟ್ ಅದಾದ್ಮೇಲೆ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಾದ್ಮೇಲೆ ಗೊತ್ತಾಗಿರ್ಬೋದೇನೋ ಈತ ಈ ರೀತಿಯಾಗೆಲ್ಲ ದಂಧೆಯನ್ನ ಮಾಡ್ತಾ ಇದ್ದ ಅಂತ. ಐಷಾರಾಮಿ ಫ್ಲಾಟ್ ನಲ್ಲಿ ವಿದೇಶಿ ಯುವತಿ ಜೊತೆಗಿದ್ದ ಈತ ಖನ್ನಾ. ತನಿಖೆಗೆ ಸಹಕರಿಸದಂತೆ ಹೇಳಿದ್ನಂತೆ ಖನ್ನಾ ತಂದೆ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಇನ್ನ ಸಿಸಿಬಿ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿಲ್ಲ ವೀರೇನ್ ಖನ್ನಾ. ನಾನು ಪೊಲೀಸ್ ಮಾಹಿತಿದಾರ ಅಂತ ಅಲ್ಲಿ ಬೇರೆ ಬಿಲ್ಡಪ್ ಬೇರೆ ಕೊಟ್ಟಿದ್ದಾರೆ. I have been a police informant for 3 years and they are trying to delete the information on my phone. So please make sure you see my phone and you see my messages. I have been a police informant for 3 years and they are trying to delete the information on my phone. So please make sure you see my phone and you see my messages. I have been a police informant for 3 years and they are trying to delete the information on my phone. So please make sure you see my phone and you see my messages. I have been a police informant for 3 years and they are trying to delete the information on my phone. So please make sure you see my phone and you see my messages. I have been a police informant for 3 years and they are trying to delete. ಡ್ರಗ್ಸ್ ಕೇಸ್ನ ಆರೋಪಿ ಲೂಮ್ ಪೆಪ್ಪರ್, 7ನೇ ಆರೋಪಿ ಲೂಮ್ ಪೆಪ್ಪರ್ ಸಾಮಾನ್ಯನಲ್ಲ ಇವನು. ಈತನ ಡ್ರಗ್ಸ್ ಜಾಲಕ್ಕೆ ಸಿಸಿಬಿಯೇ ಶಾಕ್ ಆಗಿದೆ. ಇವನ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ ಈತ ಅಂತೂ ಸಾಮಾನ್ಯದವನಲ್ಲ ಅಂತ.
ಎಲ್ಲೆಲ್ಲಿ ಖಾರದ ಪುಡಿ ಸುರಿದವನೋ ಪೆಪ್ಪರ್ ಸುರಿದವನೋ ಗೊತ್ತಿಲ್ಲ. ಲೂಮ್ ಪೆಪ್ಪರ್ ಅಂತ ಬೇರೆ ಇದೆ ಇವನ ಹೆಸರು. 7ನೇ ಆರೋಪಿ ಈತ. ಆ FIR ಅಲ್ಲಿ ದಾಖಲಾಗಿದೆಯಲ್ಲ 12 ಜನರ ಹೆಸರು, ಅದರಲ್ಲಿ ಈತ ಆರೋಪಿ ನಂಬರ್ 7. ವಿದೇಶಿಗ, ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಸಪ್ಲೈಯನ್ನು ಮಾಡ್ತಾ ಇದ್ದ. ಹೊರ ರಾಜ್ಯದ ಪೆಡ್ಲರ್ಗಳ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ದ. ಕಾಲೇಜು ITBT ಬಳಿ ಡ್ರಗ್ಸ್ ಅನ್ನ ಮಾರ್ತಾ ಇದ್ದ. ಇವ್ರಿಗೆ ಗೊತ್ತಿರುತ್ತೆ, ಈ ವಿದೇಶಿಗರಿಗೆ ಯಾರ್ಯಾರು ಐಫೈ, ಯಾವ್ಯಾವ ಕಾಲೇಜ್ಗಳಲ್ಲಿ ಈ ಒಂದು ಡ್ರಗ್ಸ್ ದಂಧೆಯನ್ನ ಮಾಡ್ಬೋದು, ಯಾವ್ಯಾವ ಕ್ಷೇತ್ರಕ್ಕೆ ಕಾಲಿಟ್ಟರೆ ಡ್ರಗ್ಸ್ ದಂಧೆಯನ್ನ ಮಾಡ್ಬೋದು ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಅಲ್ಲಿ ಎಲ್ಲೆಲ್ಲಿ ಈ ಐಷಾರಾಮಿ ಕಾಲೇಜ್ಗಳಾಗಿರ್ಬೋದು ಅಥವಾ ITBT ಕಂಪ್ನಿಗಳ ಹತ್ರ ಆಗಿರ್ಬೋದು, ಇಲ್ಲಿ ಹೋಗ್ಬಿಟ್ಟು ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ದಂತೆ. ಪಾರ್ಟಿಗಳಿಗೆ, ಸೆಲೆಬ್ರಿಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ. ರವಿಶಂಕರ್ಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಪೆಡ್ಲರ್. ಲೂಮ್ ಪೆಪ್ಪರ್ನನ್ನ ವಿಚಾರಣೆ ಮಾಡ್ತಾ ಇದೆ CCB. ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಈತನಿಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳಿದ್ದಾನೆ, ಪೊಲೀಸರ ಹಾದಿಯನ್ನ ತಪ್ಪಿಸ್ಲಿಕ್ಕೆ. ಮತ್ತೆ ಇಲ್ಲಿ ಅದೆಂಗೆ ವ್ಯವಹಾರ ಮಾಡ್ತಾ ಇದ್ನೋ, ಪೊಲೀಸರು ಸುಮ್ಮನೆ ಬಿಡ್ತಾರ? ಇವನ್ಕಿನ್ನ ಚೆನ್ನಾಗಿ ಬುದ್ಧಿವಂತರು, ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಈತ ಲೂಮ್ ಪೆಪ್ಪರು, ಚೆನ್ನಾಗಿ ಪೆಪ್ಪರ್ ಹಾಕ್ಬಿಟ್ಟೆ ಹರಿದು ಬಿಡ್ತಾರೆ. ಈತ ಸುಳ್ಳೆಲ್ಲ ಹೇಳ್ಬಿಟ್ರೆ, ಈತ ನನ್ಗೆ ಇಂಗ್ಲಿಷ್ ಬರಲ್ಲ, ಏನ್ ಕೇಳ್ತಾ ಇದ್ದೀರೋ ನಂಗೆ ಗೊತ್ತಿಲ್ಲ ಅಂತೆಲ್ಲ ಈ ರೀತಿಯಾಗಿ ನಾಟಕ ಶುರು ಮಾಡಿದ್ದಾನೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ. ಸೊ ಪೊಲೀಸರು ಯಾವ ರೀತಿಯಾಗಿ ವಿಚಾರಣೆ ಮಾಡಬೇಕು ಮಾಡ್ತಾ ಇರ್ತಾರೆ, ಯಾವ ರೀತಿಯಾಗಿ ಬಾಯ್ ಬಿಡಿಸ್ಬೇಕು ಬಿಡಿಸ್ತಾರೆ. ಎಂಜಿನಿಯರ್ ಡ್ರಗ್ ಡೀಲರ್, ಜಸ್ಟ್ 2 ವರ್ಷ, ಗುರುವಿಗೆ ಗುರು ಇವನು. ಇಂಡೋ ಆಫ್ರಿಕನ್ ಸೂಪರ್ ಲಿಂಕ್, ಆಫ್ರಿಕಾ ಟು ಇಂಡಿಯಾ, ಶೆಟ್ಟಿ ಸೀಕ್ರೆಟ್. ಡ್ರಗ್ ಡೀಲರ್ಗಳನ್ನ, ಡ್ರಗ್ ಪೆಡ್ಲರ್ಗಳನ್ನ, ಡ್ರಗ್ ಸಪ್ಲೈ ಮಾಡ್ತಾ ಇದ್ದಂಥವ್ರನ್ನ, ಯಾರ್ಯಾರು ಡ್ರಗ್ ತಗೊಳ್ತಾ ಇದ್ದೋ ಅವ್ರೆಲ್ಲರನ್ನೂ ಕೂಡ ಬಂಧಿಸುವಂತ ಕೆಲಸ, ವಿಚಾರಣೆ ಮಾಡುವಂತ ಕೆಲಸ ಈಗ ಆಲ್ರೆಡಿ CCB ಮಾಡ್ತಾ ಇದೆ. ಆ ತನಿಖೆ ಯಾವ ರೀತಿಯಾಗಿ ವೇಗದಲ್ಲಿ ನಡೀತಾ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಈಗ ಮತ್ತೊಬ್ಬ ಡ್ರಗ್ ಡೀಲರ್ ಸಿಕ್ಕಿ ಬೀಳ್ತಾನ, ಖತರ್ನಾಕ್ ಡ್ರಗ್ ಡೀಲರ್ ಇವನು, ಅವನ್ ಸಿಕ್ಕಿ ಬೀಳ್ತಾನ ಅನ್ನುವ ಪ್ರಶ್ನೆ ಎದ್ದಿದೆ. ಆ ಡ್ರಗ್ ಡೀಲರ್ ಮೇಲೂ ಕಣ್ಣಿಟ್ಟಿದೆಯಾ ಕ್ರೈಮ್ ಬ್ರಾಂಚ್? ಯಾವ ಮಾಧ್ಯಮಗಳಿಗೂ ಕೂಡ ಸಿಗದಂತ ಸ್ಫೋಟಕ ಸುದ್ದಿ ಇದು. ಅದನ್ನು ನಾವು ಬ್ರೇಕ್ ಮಾಡ್ತಾ ಇದ್ವಿ. ಕೆಲಸ ಹುಡ್ಕೊಂಡು ಮಂಗಳೂರಿನಿಂದ ಬೆಂಗಳೂರಿಗೆ ಬಂದಿದ್ದ ಇವನು. ಮಂಗಳೂರಿನಿಂದ ಬೆಂಗಳೂರಿಗೆ ಬಂದಿದ್ದ. 2018ರಲ್ಲಿ ಡ್ರಗ್ ಚಟಕ್ಕೆ ಬಿದ್ದ. ಆಮೇಲೆ ಡ್ರಗ್ ಡೀಲರ್ ಆದ. ಎಲ್ಲಿ ದುಡ್ಡನ್ನ ಈಸಿಯಾಗಿ ಶ್ರಮವಿಲ್ಲದೆ ಸಂಪಾದಿಸಬಹುದು ಅಂತ ಗೊತ್ತಾಗುತ್ತೋ ಕೆಲವರಿಗೆ, ಆ ಒಂದು ಕ್ಷೇತ್ರದಲ್ಲೇ ಚೆನ್ನಾಗಿ ಇವರು ದುಡ್ಡು ಮಾಡಲಿಕ್ಕೆ ಮುಂದಾಗ್ತಾರೆ. ಅದರಲ್ಲಿ ಈ ಡ್ರಗ್ ಪ್ರಕರಣ ಕೂಡ ಒಂದು. News18 ಕನ್ನಡದಲ್ಲಿ ಡ್ರಗ್ ಜಾಲದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಹೇಳ್ತಾ ಇದೀವಿ. ಮಾರ್ಕೆಟಿಂಗ್ ಕೆಲಸದಿಂದ ಡ್ರಗ್ ಪೆಡ್ಲರ್ ಆದವನ ಕತೆ ಇದು. ಮಾರ್ಕೆಟಿಂಗ್ ಕೆಲಸವನ್ನ ಮಾಡ್ತಾ ಇದ್ದ, ಮಂಗಳೂರಿಂದ ಬೆಂಗಳೂರಿಗೆ ಬಂದಾದ್ಮೇಲೆ, ಅದಾದ್ಮೇಲೆ ಇವನು ಡ್ರಗ್ ಪೆಡ್ಲರ್ ಆಗ್ತಾನೆ. ರಾಗಿಣಿ ಗೆಳೆಯ ರವಿಶಂಕರ್ ಪಾಲಿಗೆ ಈತನೇ ಡ್ರಗ್ ಗುರು. ಆತ ಬೇರೆ ಯಾರು ಅಲ್ಲ, ಮಂಗಳೂರು ಮೂಲದ ಪ್ರತೀಕ್ ಶೆಟ್ಟಿ ಎಂಬಾತ. ಪ್ರತೀಕ್ ಶೆಟ್ಟಿ ಮತ್ತು ವಿದೇಶಿಯರ ಮಧ್ಯೆ ಡ್ರಗ್ ಡೀಲಿಂಗ್ ನಡೀತಾನೆ ಇತ್ತು. ಆಫ್ರಿಕನ್ ಪ್ರಜೆಗಳ ಡ್ರಗ್ಸ್ ಜಾಲದಲ್ಲಿ ಪ್ರತೀಕ್ ಶೆಟ್ಟಿಯೂ ಕೂಡ ಇದ್ದ. 2/11/2018ರಲ್ಲಿ ಕರೆಕ್ಟ್ ಆಗಿ 2 ವರ್ಷಗಳ ಹಿಂದೆ ಬಾಣಸವಾಡಿಯಲ್ಲಿ CCB ಬಲೆಗೆ ಬಿದ್ದಿದ್ದ ಈ ಶೆಟ್ಟಿ. ಈತನ ಒಂದು ಪ್ರಕರಣವೂ ಕೂಡ ಪ್ರಮುಖವಾಗಿ ಕಾರಣವಾಗುತ್ತೆ. ಈ ರವಿಶಂಕರ್ನೆಲ್ಲ ಬಂಧಿಸಿ ಆತನನ್ನ ಅಂದ್ರೆ ಈಗ ಆಲ್ರೆಡಿ ಅಂದ್ರೆ ಕಸ್ಟಡಿಗೆ ಪಡ್ಕೊಂಡು ಆತನನ್ನ ವಿಚಾರಣೆ ಮಾಡೋದಕ್ಕೆ ಈತನೂ ಕೂಡ ಒಬ್ಬ ಪ್ರಮುಖ ಕಾರಣ. ಡ್ರಗ್ಸ್ ಚಟಕ್ಕೆ, ಡ್ರಗ್ಸ್ ಜಾಲಕ್ಕೆ ಹೇಗೆ ಬಿದ್ದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದ ಆತ. ವಿದ್ಯಾರ್ಥಿಗಳಿಂದ VIP-ಗಳವರೆಗೂ ಕೂಡ ಡ್ರಗ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ಕಾಕಿ ಮುಂದೆ ಕೊಟ್ಟಿದ್ದಂತ ಒಂದು ಹೇಳಿಕೆ News18ಗೆ ಲಭ್ಯವಾಗಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ನೋಡ್ತಾ ಇದೀವಿ ಯಾರೊಬ್ಬರನ್ನು ಕೂಡ ಬಿಡಬಾರ್ದು ಅನ್ನುವಂತ ರೀತಿಯಲ್ಲಿ CCB ಅಧಿಕಾರಿಗಳು ಈಗ ಆಲ್ರೆಡಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಶರವೇಗದಲ್ಲಿ ಈ ಒಂದು ತನಿಖೆ ನಡೀತಾ ಇರುವಂತದ್ದು. ಈ ಹಿಂದೆ ನಡೆದಿದ್ದಂತ ಕೆಲವೊಂದು ಪ್ರಕರಣದಲ್ಲಿ ಭಾಗಿಯಾದಂತವ್ರನ್ನು ಕೂಡ ಆ ಒಂದು ಡ್ರಗ್ ಪೆಡ್ಲರ್ಗಳನ್ನ ಬಂಧಿಸುವಂತ ಕೆಲಸ ಕೂಡ ಆಗಬಹುದೇನೋ ಅನ್ನುವ ಪ್ರಶ್ನೆ ಎದ್ದಿದೆ. ಅದರಲ್ಲಿ ಪ್ರತೀಕ್ ಶೆಟ್ಟಿ ಕೂಡ ಒಬ್ಬ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಈತನ ಬಗ್ಗೆ?
ಎಸ್ ಪೃಥ್ವಿ, ಅಂದ್ರೆ ಇದು 2018 ಒಂದು ಆ ಸಂದರ್ಭದಲ್ಲಿ ನಡೆದಂತಹ ಒಂದು ಡ್ರಗ್ ಕೇಸ್ ಸಂಬಂಧಪಟ್ಟಿದ್ದು. ಅಂದ್ರೆ 2018ರಲ್ಲಿ ಸಿಸಿಬಿ ಪೊಲೀಸರು ಬಾಣಸವಾಡಿಯ ಒಂದು ಲಿಮಿಟ್ಸ್ ನಲ್ಲಿ ಇನ್ನು ಡ್ರಗ್ಸ್ ಯಥೇಚ್ಛವಾಗಿ ಮಾರಾಟ ಮಾಡ್ತಿದ್ದ ನಮಗೆ ಮಾಹಿತಿ ಸಿಕ್ಕಿ ಅಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರು ಆಫ್ರಿಕನ್ ಪ್ರಜೆಗಳು, ಅದಲ್ಲದೆ ಸ್ಥಳೀಯರಾಗಿರುವಂತಹ ಪ್ರತೀಕ್ ಶೆಟ್ಟಿ ಇವತ್ತನ ಮೂವರನ್ನ ಸಿಸಿ ಪೊಲೀಸರು ಬಂಧನ ಮಾಡ್ತಾರೆ. ಅಲ್ಲಿ ಬಾಣಸವಾಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಈ ಸಂದರ್ಭದಲ್ಲಿ ಪ್ರತೀಕ್ ಶೆಟ್ಟಿಯ ಸ್ವಇಚ್ಛಾ ಹೇಳಿಕೆಯನ್ನ ಪಡೆಯುವ ಸಂದರ್ಭದಲ್ಲಿ ಆ ಸಿಸಿಬಿ ಪೊಲೀಸರ ಮುಂದೆ ಒಂದು ಹೇಳಿಕೆಗಳನ್ನ ಕೊಡುವಂಥದ್ದು, ಅದರ ಒಂದು ಎಲ್ಲ ಒಂದು ಮಾಹಿತಿ ಈಗ ನ್ಯೂಸ್ 18ಗೆ ಲಭ್ಯವಾಗಿದೆ. ಅಂದ್ರೆ ಈ ಒಂದು ಪ್ರತೀಕ್ ಶೆಟ್ಟಿ ಏನಿದ್ದಾನೆ, ಈತ ಮಂಗಳೂರಿನವನಾಗಿದ್ದು BE ಮಾಡಿ ಇಲ್ಲಿ ಬೆಂಗಳೂರಿನಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಪಬ್ಬೊಂದರಲ್ಲಿ ಈ ಒಂದು ಆಫ್ರಿಕನ್ ಪ್ರಜೆಗಳಿಬ್ಬರು, ಅಂದ್ರೆ ಫೈನ್ಚೂತ್ ಮತ್ತೆ ಕೆಂಟೆ ಹೆನ್ರಿ ಅನ್ನೋ ಇಬ್ರು ಆಫ್ರಿಕನ್ ಪ್ರಜೆಗಳ ಒಂದು ಪರಿಚಯವಾಗಿ ನಂತರ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಇದೇ ರೀತಿ ಆ ಕೊಕೈನ್ ಮತ್ತೆ ಪೆಸ್ಟಿಸಿ ನಮ್ಮ ಮಾತ್ರೆಗಳು ಇರುತ್ತೆ, ಅಂದ್ರೆ ಡ್ರಗ್ಸ್ ಏನಿರುತ್ತೆ ಅದನ್ನ ಮಾರಾಟ ಮಾಡುವ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಕೂಡ ಇವ್ರಿಗೆ ಮಾಹಿತಿ ಸಿಕ್ಕಿ, ಅದಲ್ಲದೆ ಅದಕ್ಕೂ ಕೂಡ ಈ ಒಂದು ಪ್ರತೀಕ್ ಶೆಟ್ಟಿ ಅಡಿಕ್ಟ್ ಆಗ್ತಾನೆ. ಅಡಿಕ್ಟ್ ಆದ ನಂತರ ಈ ಒಂದು ಪ್ರತೀಕ್ ಶೆಟ್ಟಿ ಏನ್ ಮಾಡ್ತಾನೆ, ಆ ಒಂದು ಡ್ರಗ್ಸ್ ಅನ್ನ ತಾನು ತೆಗೆದುಕೊಳ್ಳೋದಲ್ಲದೆ ಇವರ ಬಳಿ ತೆಗೆದುಕೊಂಡು ಕಡಿಮೆ ಹಣಕ್ಕೆ ತೆಗೆದುಕೊಂಡು ಅದನ್ನ ಬೇರೆಯವರಿಗೆ ಮಾರಾಟ ಮಾಡೋಕೆ ನಿರತನಾಗುತ್ತಾನೆ. ದೊಡ್ಡ ಒಂದು ಪೆಡ್ಲರ್ ಆಗ್ತಾನೆ, ಅಂದ್ರೆ ತನ್ನ ಸ್ನೇಹಿತರಾಗಿರ್ಬೋದು ಮತ್ತೆ ಬೇರೆ ಬೇರೆ ಒಂದು ಸರ್ಕಲ್ಗಳಲ್ಲಿ ಮಾಡ್ತಾನೆ. ಈ ಸಂದರ್ಭದಲ್ಲಿ ಆ ರವಿಶಂಕರ್ ಅನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಸಂಪರ್ಕ ಮಾಡಿದ್ದ, ಅವ್ರಿಗೂ ಕೂಡ ಡ್ರಗ್ಸ್ ಅನ್ನ ಕೊಟ್ಟಿದ್ದ ಅನ್ನೋದು ಈಗ ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಒಂದು ರವಿಶಂಕರ್ ಕೂಡ ಅದ್ರ ಬಗ್ಗೆ, ಅಂದ್ರೆ ಎಲ್ಲೆಲ್ಲಿ ತಗೊಂಡಿದ್ದೆ ಡ್ರಗ್ಸ್ ಅನ್ನೋದ್ರ ಬಗ್ಗೆ ಹೇಳಿದ ಬಗ್ಗೆ ಮಾಹಿತಿ ಕೊಟ್ಟಿರುವಂತದ್ದು. ಹೀಗಾಗಿ ಸ್ವಇಚ್ಛಾ ಹೇಳಿಕೆಯಲ್ಲಿ ನೋಡೋಣ ಪ್ರತೀಕ್ ಶೆಟ್ಟಿ ಬಂಧನ ಆಗ್ತಾನಾ ಅಥವಾ ಎಸ್ಕೇಪ್ ಆಗ್ತಾನಾ ಅಂತ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3 ಬಿಗ್ ಬ್ರೇಕಿಂಗ್.